ಆ ಚತುರ್ಮುಖ ಬ್ರಹ್ಮನ ಮುಂದೆ ನಿಂತು ಸಮುದ್ರವನ್ನ ತಿರುಗಿ ತುಂಬಾ ವಿಷಯವನ್ನ ಕುರಿತು ಹೀಗೆ ಪ್ರಾರ್ಥಿಸಿದ್ರು. ಇಲ್ಲಿಗೆ 104ನೇ ಅಧ್ಯಾಯ. ಅಷ್ಟಮಹಿಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 105ನೇ ಅಧ್ಯಾಯ. ಬ್ರಹ್ಮನು ದೇವತೆಗಳಿಗೆ ಭಗೀರಥನ ಮೂಲಕವಾಗಿ ಸಮುದ್ರವನ್ನ ತುಂಬಿಸುವ ಉಪಾಯ ತಿಳಿಸಿದ್ದು. ಈ ಕಥಾ ವಿಸ್ತಾರವನ್ನು ಕುರಿತು ಪ್ರಶ್ನೆ ಮಾಡಿದ ಯುಧಿಷ್ಠನಿಗೆ ಲೋಮಶನು ಅದಕ್ಕೆ ಉಪೋದ್ಘಾತ ರೂಪವಾಗಿ ಸಾಗರ ಚಕ್ರವರ್ತಿಯನ್ನ ವಿವರಿಸಿದ್ದು. ಸಾಗರ ಚಕ್ರವರ್ತಿ, ಅದರಿಂದ ಅದಕ್ಕೆ ಸಾಗರ ಅನ್ನೋ ಹೆಸರು ಬಂದಿದ್ದು. ರಾಮಾಯಣದಲ್ಲೂ ಈ ಕಥೆ ಇದೆ, ಮಹಾಭಾರತದಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಇವಾಗ. ಅಷ್ಟಮಹಿಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಏ ಯುಧಿಷ್ಠಿರ, ಲೋಮಶ ಮಹರ್ಷಿ ಹೇಳ್ತಾ ಇದ್ದಾನೆ, ಆಗ ಲೋಕಪಿತಾಮಹನಾದ ಬ್ರಹ್ಮ ಗುಂಪಾಗಿ ತನ್ನ ಮುಂದೆ ನೆರೆದಿರ್ತಕ್ಕಂಥ ದೇವತೆಗಳನ್ನ ಮೃದು ವಾಕ್ಯದಿಂದ ಸಮಾಧಾನಗೊಳಿಸುತ್ತಾ, ಎಲ್ಲ ದೇವತೆಗಳಿರ, ಇದಕ್ಕಾಗಿ ನೀವು ಚಿಂತಿಸಬೇಡಿ, ನೀವು ನೆಮ್ಮದಿಯಿಂದ ಹಿಂತಿರುಗಿ ನಿಮಗೆ ಇಷ್ಟ ಬಂದ ಸ್ಥಳಕ್ಕೆ ಹೋಗಿ. ಕಾಲಯೋಗದಿಂದ ಸಮುದ್ರ ತನ್ನ ಪೂರ್ವ ಅವಸ್ಥೆಯನ್ನ ತಾನಾಗಿ ಹೊಂದುತ್ತೆ. ಅದಕ್ಕಾಗಿ ಸ್ವಲ್ಪ ದೀರ್ಘಕಾಲವನ್ನು ನಿರೀಕ್ಷಿಸ್ತಾ ಇರಬೇಕು. ತಾಳಿದವನು ಬಾಳಿಯಾನು ಅಂತ ಗಾದೆ, ಸಮುದ್ರದ ಇದರಲ್ಲಿ ಒಂದು ಗಾದೆ ಮಾತು. ಪೇಷನ್ಸ್ ಇರ್ಬೇಕು ಎಲ್ಲದರಲ್ಲೂ ಕೂಡ. ಸಹನೆ ಬಹಳ ಮುಖ್ಯವಾದಂತ ಧರ್ಮ. ಎಲ್ಲರೂ ಸಹನಶೀಲರಾಗಿರ್ಬೇಕು. ನನಗೆ ಬೇಗ ಕೋಪ ಬಂದ್ಬಿಡುತ್ತೆ ಅಂತ ಹೇಳೋದು ನಾಚಿಕೆ ಪಡ್ಕೊಳ್ಬೇಕು ಆ ಮಾತನ್ನ ಹೇಳೋದಕ್ಕೆ. ಕೋಪವನ್ನ ನಿಗ್ರಹಿಸ್ಬೇಕು, ಸಹನೆ ಇರಬೇಕು. ನೀವೆಲ್ಲ ಸ್ವಲ್ಪ ಸಹನೆಯಿಂದ ಇರಿ ಅಂತ ಸಹಿಸಿಕೊಂಡಿರಿ. ಎಂಡ್ಯೂರೆನ್ಸ್ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಸಹಿಸೋದನ್ನು ಕಲಿಬೇಕು. ನೀವು ಸ್ವಲ್ಪ ದೀರ್ಘಕಾಲ ನಿರೀಕ್ಷಿಸಿ. ಮುಂದೆ ಭಗೀರಥ ಎಂಬ ಮಹಾರಾಜ ತನ್ನ ಜ್ಞಾತಿಗಳ ಸಂಸ್ಕಾರವನ್ನೇ ಕಾರಣವಾಗಿ ಇಟ್ಕೊಂಡು ಆ ವ್ಯಾಜದಿಂದ ಸಮುದ್ರವನ್ನ ತಿರುಗಿ ತುಂಬಿ ಬಿಡ್ತಾನೆ ಎಂದ್ರು. ಬ್ರಹ್ಮನ ಈ ಮಾತನ್ನು ಕೇಳಿ ದೇವತೆಗಳು ಸಂತೋಷದಿಂದ ಹಿಂತಿರುಗಿ ಬ್ರಹ್ಮನು ಹೇಳಿದ ಕಾಲಯೋಗವನ್ನ ನಿರೀಕ್ಷಿಸ್ತಾ ಇದ್ರು ಎಂದ್ರು. ಹಾಗೆ ಯುಧಿಷ್ಠಿರ, ಹೇ ಮುನೀಂದ್ರ, ಸಮುದ್ರವನ್ನ ತುಂಬೋದಕ್ಕೆ ಭಗೀರಥನ ಜ್ಞಾತಿಗಳು ಕಾರಣ ಎಂಬುದು ಹೀಗೆ. ಆ ಭಗೀರಥ ಸಮುದ್ರವನ್ನ ತುಂಬಿದ ಕ್ರಮ ಏನು? ಈ ಪವಿತ್ರವಾದ ಉತ್ತಮ ರಾಜಚರಿತ್ರವನ್ನ ನಿನ್ನ ಬಾಯಿಂದ ಸವಿಸ್ತರವಾಗಿ ಕೇಳಲು ನಾನು ಕುತೂಹಲಗೊಂಡಿದ್ದೇನೆ. ಮಹಾಭಾರತದ ಕಥೆ. ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಅಗಸ್ತ್ಯ ಇವರೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ಅವನು ಮೂತ್ರದ ರೂಪದಲ್ಲಿ ಸಮುದ್ರವನ್ನ ಬಿಟ್ಟ ಅಂತ. ಅದಕ್ಕೆ ಸಮುದ್ರವನ್ನ ಅಗಸ್ತ್ಯದ ಮೂತ್ರ ಅಂತ ಹೇಳುವಂತ. ಸಮುದ್ರದ ಸ್ನಾನ ಮಾಡೋದಲ್ಲ. ಆದ್ರೆ ಕೆಲವು ಪ್ರದೇಶಗಳಿದೆ, ಈ ಗೋಕರ್ಣದ ಹತ್ರ, ಹಾಗೇನೆ ಪ್ರಭಾಸ ಕ್ಷೇತ್ರ, ಈ ಪರ್ವ ಕಾಲಗಳು, ಆ ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಸಮುದ್ರ ಸ್ನಾನ ಬಹಳ ಶ್ರೇಷ್ಠ. ಎಲ್ಲಾ ಸಮಯದಲ್ಲೂ ಅಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಸಮುದ್ರ ಸ್ನಾನ ಅಲ್ಲ, ಸಮುದ್ರದ ನೀರಿನಲ್ಲಿ ಇಳಿಯೋಲ್ಲ. ಸೇತು ಹತ್ರ, ಎಸ್, ಅಲ್ಲಿ ಸೇತು ಸ್ನಾನ ಅಂತಾನೆ ಅದಕ್ಕಾಗಿ ಹೆಸರು. ಇವೆಲ್ಲ ಆ ಪರ್ಟಿಕ್ಯುಲರ್ ಪ್ಲೇಸು ಆ ಹಿರಿಮೆ ಇರೋದು. ಬೇರೆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಇಲ್ಲ, ಸ್ನಾನ ಇಲ್ಲ ಅಂತ ಇನ್ನೊಂದು ಉಲ್ಲೇಖ ಪುರಾಣಗಳು ಇದ್ರಲ್ಲಿ ಬರೋದು. ಈಗ ಮಹಾಭಾರತದಲ್ಲಿ ಏನ್ ಬರೋದು ನೋಡೋಣ. ಇವನು ಭಗೀರಥ ಕರ್ಕೊಂಡ್ ಬಂದಲ್ಲ ಗಂಗೆನ ಪಾತಾಳಕ್ಕೆ ಹೋಗ್ಬೇಕಾರೆ, ಅವಾಗ ಸಮುದ್ರ ತುಂಬುದು ಒಂದು ಕಾಣಿಸುತ್ತೆ. ಆ ಒಂದು ಇದ್ರಲ್ಲಿ ಹೇಳ್ತಾರೆ. ಇಲ್ಲಿ ನೋಡೋಣ ಪ್ರಶ್ನೆ ಏನ್ ಬರುತ್ತೆ ಇದಕ್ಕೆ. ಆ ಭಗೀರಥನ ಸಮುದ್ರ ತುಂಬಿದ ಕ್ರಮ ಏನು? ಧರ್ಮರಾಜ ಕೇಳ್ತಾ ಇದ್ದೇನೆ, ಲೋಮಶ ಹೇಳ್ತಾ ಇದ್ದಾನೆ, ಎಲ್ಲ ನಮಗಾಗಿ ಒಂದು ಪ್ರಶ್ನೆ ಒಂದು ಉತ್ತರ ಅಂತ. ಇದನ್ನ ಈ ಪವಿತ್ರವಾದ ಉತ್ತಮ ರಾಜ ಚರಿತ್ರವನ್ನ ನಿನ್ನ ಬಾಯಿಂದ ವಿಸ್ತಾರವಾಗಿ ಕೇಳಬೇಕು ಅಂತ ನಾನು ಕುತೂಹಲದಿಂದ ಇದ್ದೇನೆ ಎಂದ. ಆಗ ಲೋಮಶನು ಮಹಾತ್ಮನಾದ ಸಗರನ ಮಹಿಮೆಯನ್ನ ಹೇಳತೊಡಗಿ, ಹೇ ಧರ್ಮರಾಜ, ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಸಗರ ಎಂಬ ರಾಜ ಹುಟ್ಟಿದ್ದ. ಅವನ ರೂಪದಲ್ಲಿಯೋ ಗುಣದಲ್ಲಿಯೋ ಬಲದಲ್ಲಿಯೋ ಮೇಲೆನಿಸಿಕೊಂಡು ಮಹಾಪ್ರತಾಪಶಾಲಿಯಾಗಿದ್ದ. ಆದರೆ ಅವನಿಗೆ ಬಹುಕಾಲದವರೆಗೆ ಮಕ್ಕಳಾಗಿರ್ಲಿಲ್ಲ. ಅವನು ಹೈಹಯರು, ತಾಲಜಂಗರು ಮುಂತಾದ ದುಷ್ಟರನ್ನೆಲ್ಲ ಅಡಗಿಸಿ ಅನೇಕ ಕ್ಷತ್ರಿಯರನ್ನ ವಶ ಮಾಡಿಕೊಂಡು ರಾಜ್ಯವಾಳ್ತಾ ಇದ್ದ. ಸಗರ ಅನ್ನೋ ಪದ ಹೆಂಗ್ ಬಂತು ಅಂತ ರಾಮಾಯಣದಲ್ಲಿ ಬರುತ್ತೆ. ಎಲ್ಲ ಇಕ್ಷ್ವಾಕು ವಂಶದ ಹಿರಿಮೆಯನ್ನ ಹೇಳ್ಬೇಕಾದ್ರೆ ಬರುವಂತಹದ್ದು. ಈ ಸಗರನ ತಂದೆ, ಅವನಿಗೆ ಅನೇಕ ಪತ್ನಿಯರಿದ್ರು. ಅದರಲ್ಲಿ ಒಬ್ಬಳಿಗೆ ಮಾತ್ರ ಈ ವರಪ್ರಸಾದದಿಂದ ಒಂದು ಮಗುವಾಯಿತು. ಅದನ್ನು ಕೊಂಡು ಆ ಸವತಿಯರಿಗೆಲ್ಲ ಇವಳ ಮೇಲೆ ಕೋಪ, ಅಸೂಯೆ. ಅದಕ್ಕಾಗಿ ಏನು ಅಂದ್ರೆ ಆ ಮಗುನ್ ಕೊಂದ್ಬೇಡ ಅಂತ ವಿಷ ಕುಡಿಸ್ಬಿಟ್ರು ಅವಳಿಗೆ. ಅವನು ಗರದೊಂದಿಗೆ ಹುಟ್ಟಿದ, ವಿಷದೊಂದಿಗೆ ಹುಟ್ಟಿದ ಸಗರ ಅಂತಾನೆ ಅವ್ರಿಗೆ ಹೆಸರಾದ್ದು. ಹೀಗೆ ಆ ಹಿನ್ನೆಲೆ ರಾಮಾಯಣದಲ್ಲಿ ಬರುವಂತಹದ್ದು.
ಇರ್ಲಿ ಇಲ್ಲಿ ನೋಡೋಣ. ಈ ಸಗರ ಚಕ್ರವರ್ತಿ, ಅವನಿಗೆ ರೂಪ ಯೌವನ ಸಂಪನ್ನೆಯಾದ ಇಬ್ಬರು ಹೆಂಡತಿರಿದ್ರು. ಅವಳಲ್ಲಿ ಒಬ್ಬಳು ವಿದರ್ಭ ರಾಜನ ಮಗಳು, ಇನ್ನೊಬ್ಬಳು ಶಿಬಿ ಚಕ್ರವರ್ತಿ ಅವನ ಮಗಳು. ಅವರಿಬ್ರು ಕ್ರಮವಾಗಿ ವೈದರ್ಭಿ ಎಂದು, ಶೈಬ್ಯ ಎಂದು ಕರೆಯಲ್ಪಡ್ತಾ ಇದ್ರು. ಶಿಬಿಯ ಮಗಳು ಶೈಬ್ಯೆ. ಆ ರಾಜನಿಗೆ ಆ ಇಬ್ಬರು ಪತ್ನಿಯರಲ್ಲೂ ಸಂತಾನ ಇಲ್ಲದ್ದರಿಂದ ಅವನು ಪೃಥಾರ್ಥಿಯಾಗಿ ಆ ಇಬ್ಬರು ಪತ್ನಿಯರೊಡನೆ ಕೈಲಾಸಕ್ಕೆ ಹೋಗಿ ದೊಡ್ಡ ತಪಸ್ಸನ್ನ ಆರಂಭಿಸಿದ. ಮಹಾತ್ಮನೋ, ತ್ರಿನೇತ್ರನೋ, ತ್ರಿಪುರ ಮರ್ದನ ಶಂಕರನೋ, ಸರ್ವೇಶ್ವರನೋ, ಪಿನಾಕವನ್ನ ಶೂಲವನ್ನ ಧರಿಸಿದವನು, ಉಗ್ರನೋ, ಉಮಾಪತಿಯೋ, ಬಹುರೂಪಿಯಾದಂತಹ ಪರಮೇಶ್ವರನನ್ನ ತಪಸ್ಸಿನಿಂದ ಆರಾಧಿಸಿ ಅವನು ಪ್ರಸನ್ನನಾದಾಗ ತನ್ನ ಪತ್ನಿಯರೊಡನೆ ಸೇರಿ ಪ್ರಣಾಮ ಮಾಡಿ ತನಗೆ ಪುತ್ರ ಸಂತಾನವನ್ನು ಕರುಣಿಸಬೇಕು ಅಂತ ಪ್ರಾರ್ಥಿಸಿದ. ಆಗ ವರಪ್ರದನಾದ ರುದ್ರ ಪ್ರೀತಿಯಿಂದ ಅವನ ಮುಂದೆ ಕಾಣಿಸಿ, ಹೇ ರಾಜ, ನೀನು ಈ ಮುಹೂರ್ತದಲ್ಲಿ ವರವನ್ನ ಬೇಡಿದ್ದರಿಂದ ನಿನಗೆ ಒಬ್ಬ ಬಾರಿಯಲ್ಲಿ 60,000 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಅವರೆಲ್ಲರೂ ಮದೋನ್ಮತ್ತರಾಗಿಯೋ ಶೂರರಾಗಿ ಇರುತ್ತಾರೆ. ಅವರೆಲ್ಲರೂ ತಮ್ಮ ಬಲವರ್ಗದಿಂದ ಅಪರಾಧಕ್ಕೆ ಈಡಾಗಿ ಶೀಘ್ರ ಕಾಲದಲ್ಲಿ ಒಟ್ಟಿಗೆ ನಾಶವನ್ನು ಹೊಂದುತ್ತಾರೆ. ಜ್ಯೋತಿಷ್ಯ ಕೇಳಕ್ ಹೋದಾಗ ಈ ಮಗು ಯಾವಾಗ ಸಾಯುತ್ತೆ, ಅದಕ್ಕೆ 60ನೇ ವರ್ಷದಲ್ಲಿ ಯಾವ ಆಕ್ಸಿಡೆಂಟ್ ಆಗುತ್ತೆ, ಈ ಹುಚ್ಚತನ ಕ್ಯೂರಿಯಾಸಿಟೀಸ್ ಇರಬಾರದು. ಅವನ್ ಚೆನ್ನಾಗಿರ್ಲಿ ಅಂತ ಹರಿಸೋದಷ್ಟೇ. ಆ ಶಿಶುಪಾಲನ ತಾಯಿ ಕೇಳಿದ್ಲು, ಕೃಷ್ಣ ಕೇಳ್ದ, ಅಮ್ಮ ಸೋದರತ್ತೆ, ಯಾರಾದ್ರೂ ತಾಯಿ ಈ ಮಗು ಸ್ವಲ್ಪ ವಿಚಿತ್ರವಾಗಿ ಹುಟ್ಟಿದೆ, ಒಂದ್ ಕಣ್ಣು ಎಕ್ಸ್ಟ್ರಾ, ಕೈ ಕಾಲು ಇದ್ರ ಜೊತೆಗೆ, ಇದು ಯಾವಾಗ ಸಾಯುತ್ತೆ ಅಂತ ಯಾರು ಕೇಳ್ತಾರ? ಯಾಕೆ ನೀನ್ ಕೇಳಿದೆ ಅಮ್ಮ ಪ್ರಶ್ನೆನ? ಅಲ್ಲ, ನೀನ್ ತೊಡೆ ಮೇಲೆ ಇಸಿದಾಗ ಹೋಗುತ್ತೆ ಅಂತ ಅಶರೀರವಾಣಿ ಹೇಳ್ತು. ಯಾರ್ ತೊಡೆ ಮೇಲೆ ಮಲಗಿಸಿದಾಗ ಆ ಕಣ್ಣು ಎಕ್ಸ್ಟ್ರಾ, ಕೈ ಕಾಲು ಎಲ್ಲ ಹೋಗುತ್ತೋ ಅವನಿಗೆ ಮೃತ್ಯುವಿಗೆ ಕಾರಣವಾಗ್ತಾನೆ ಅಂತ ವಿಧಿಯ ಸಂಕಲ್ಪ ಇದ್ರೆ ಆಗ್ಬೋದೇನೋ ನನ್ನಿಂದ ಅಂತ ಅಂದ ಅವನು. ಅಯ್ಯೋ, ನೀನ್ ನನ್ನ ಸೋದರಯ್ಯ, ನೀನು ಸ್ವಲ್ಪ ಕನ್ಸಿಡರ್ ಮಾಡು, ನಾನ್ ನಿನ್ ಸೋದರತ್ತೆ ಅಲ್ವಾ, ಆಯ್ತು, ನೀನ್ ಅಷ್ಟೆಲ್ಲ ಪ್ರಾರ್ಥನೆ ಮಾಡಿದಕ್ಕೆ 100 ತಪ್ಪನ್ನು ನಾನು ಸಹಿಸ್ತೀನಿ ಅಂತ. ಇವನ್ಗ ಆ ಬುದ್ಧಿ ಶಿಶುಪಾಲನಿಗೆ. ಎಲ್ಲ ಕತೆ ಒಂದೊಂದ್ರಲ್ಲೂ ಹಿಂದೆ ನೋಡಿದ್ವಿ ನಾವು. ರುದ್ರ ಹೇಳಿದ, ಎಲ್ಲ ಆಗಿ ಶೀಘ್ರದಲ್ಲಿ ಎಲ್ಲ ಒಟ್ಟಿಗೆ ನಾಶವನ್ನು ಅಂತಾರೆ. ಇನ್ನೊಬ್ಬ ಪತ್ನಿಯಲ್ಲಿ ಕ್ರೂರನು ವಂಶೋದ್ಧಾರಕನು ಆದಂತ ಒಬ್ಬನೇ ಪುತ್ರ ಹುಟ್ಟುತ್ತಾನೆ ಎಂದ. ರುದ್ರನ ವರವನ್ನು ಕೊಟ್ಟ ಅಲ್ಲಿದ್ದ ಹಾಗೆ ಅದೃಶ್ಯನಾಗಿ ಬಿಟ್ಟ. ಆ ವರಗಳನ್ನು ಪಡೆದ ಸಗರ ಪರಮ ಸಂತೋಷದಿಂದ ತನ್ನ ಪತ್ನಿಯರೊಡನೆ ತನ್ನ ಮನೆಗೆ ಹಿಂತಿರುಗಿ ಬಂದು ಆ ರುದ್ರನ ವರವು ಫಲಿಸುವ ಕಾಲವನ್ನೇ ನಿರೀಕ್ಷಿಸ್ತಾ ಇದ್ದ. ಆಮೇಲೆ ಕಾಲಕ್ರಮದಲ್ಲಿ ಇಬ್ಬರು ಪತ್ನಿಯರು ಗರ್ಭ ತಲೆದೋರಿತು, ಗರ್ಭಪಿಂಡವನ್ನು ಹಡೆದಳು. ಶೈಬ್ಯೆಯಾದರೂ ದೇವತೆಗಳಂತೆ ಒಳ್ಳೆ ರೂಪವುಳ್ಳ ಕುಮಾರ ಒಬ್ಬನನ್ನ ಪಡೆದಳು. ಇವರೊಡನೆ ನೋಡಿ, ಇವೆರಡನ್ನ ನೋಡಿ ರಾಜನು ಸೂರ್ಯಕಾರಿಯಂತಿದ್ದ ಗರ್ಭಪಿಂಡವನ್ನ ಹೊರಗೆ ಬಿಸಿಡು ಬಿಡುವುದಾಗಿ ಮನಸ್ಸಿನಲ್ಲಿ ಉದ್ದೇಶಿಸಿದ್ದ. ಅಷ್ಟರಲ್ಲಿ ಆ ರಾಜನ ಕಿವಿಗೆ ಬೀಳುವಂತೆ ಗಂಭೀರ ಧ್ವನಿಯುಳ್ಳ ಅಶರೀರವಾಣಿ ಕೇಳಿಸ್ತು. ರಾಜ, ಬೇಡ, ಈ ಸಾಹಸವನ್ನು ಮಾಡಬೇಡ. ನಿನ್ನ ಗರ್ಭದಲ್ಲಿ ಹುಟ್ಟಿದ ಈ ಮಕ್ಕಳನ್ನ ನೀನು ತೊರೆಯಬಾರದು. ಆ ಸೋರೆಕಾಯಿ ನಡುವೆ ಅನೇಕ ಗರ್ಭ ಬೀಜಗಳುಂಟು, ಅವನ್ನೆಲ್ಲ ನೀನು ಎಚ್ಚರಿಕೆಯಿಂದ ತೆಗೆದು ಪ್ರಯತ್ನದಿಂದ ಕಾಪಾಡು. ಒಳ್ಳೆ ಬಿಸಿಯಾದ ಪಾತ್ರೆಗಳಲ್ಲಿ ತುಪ್ಪವನ್ನು ತುಂಬಿ ಆ ಬೀಜಗಳನ್ನೆಲ್ಲ ಬೇರೆ ಬೇರೆಯಾಗಿ ರಕ್ಷಿಸಿಡು. ನಿನಗೆ ಅದರಿಂದ 60,000 ಮಂದಿ ಪುತ್ರರಾಗ್ತಾರೆ. ಸೋರೆಕಾಯಿ ತಿನ್ನಬಾರದು, ಆಹಾರ ನಿಷಿದ್ಧ. ನಿನಗೆ ಅದರಿಂದ 60,000 ಮಂದಿ ಪುತ್ರರಾಗ್ತಾರೆ. ಮಹಾದೇವನ ಅನುಗ್ರಹದಿಂದ ನಿನಗೆ ಈ ಪುತ್ರ ಸಂತಾನ ಆಗಿದೆ. ಈ ಮೇಲೆ ಹೇಳಿದ ಕ್ರಮದಿಂದ ನೀನು ಅದನ್ನು ರಕ್ಷಿಸಿಡ್ಬೇಕಲ್ಲದೆ ನಿನ್ನ ಬುದ್ಧಿಯು ಇದಕ್ಕೆ ವ್ಯತಿರಿಕ್ತವಾಗಿ ಹೋಗಬಾರದು ಎಂಬ ಮಾತು ಕೇಳಿಸ್ತು. ಧೃತರಾಷ್ಟ್ರನಿಗೆ 100 ಮಕ್ಕಳು ಹುಟ್ಟಿದ್ದು ಅಷ್ಟೇ. ಅದನ್ನೆಲ್ಲ ಆ ಎಣ್ಣೆಯ ಬಾಂಡ್ಲಿನಲ್ಲಿ ಇಟ್ಟು ಎಲ್ಲ ಇದು ಮಾಡಿದ್ದು ಅಂತ. ಅಲ್ಲಿಗೆ 105ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 106ನೇ ಅಧ್ಯಾಯ. ಅಶ್ವಮೇಧ ಯಾಗದಲ್ಲಿ ದೀಕ್ಷೆ ವಹಿಸಿದಂತ ಸಗರ ತನ್ನ 60,000 ಮಕ್ಕಳ ರಕ್ಷಣೆಯಲ್ಲಿ ಯಾಗದ ಅಶ್ವವನ್ನ ಭೂಸಂಚಾರಕ್ಕೆ ಕಳಿಸಿದ್ದು. ಕುದುರೆಯು ಸಮುದ್ರ ತೀರದಲ್ಲಿ ಅದೃಶ್ಯವಾದದ್ದು. ಸಗರ ಪುತ್ರರು ಕುದುರೆಯನ್ನು ಹುಡುಕೋದಕ್ಕಾಗಿ ನೆಲವನ್ನ ತೋಡಿ ಪಾತಾಳಕ್ಕೆ ಹೋದಾಗ ಭಗವಂತನ ಕಪಿಲಾವತಾರ, ಕಪಿಲ ಮಹರ್ಷಿ ಇವನು ಆ ಋಷಿಯ ರೂಪದಲ್ಲಿ ಅವನು ಜನಿಸಿದ್ದು. ಭಾಗವತದಲ್ಲಿ ಬರುತ್ತೆ. ಭಗವಂತ ಅಲ್ಲಿದ್ದ, ಅವನ ಪಕ್ಕದಲ್ಲಿ ತಮ್ಮ ಕುದುರೆಯನ್ನು ಕಂಡ್ರು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಯುಧಿಷ್ಠಿರ, ಈ ಆಕಾಶವಾಣಿಯನ್ನು ಕೇಳಿದ ಮೇಲೆ ಸಗರನು ಆ ಮಾತಿನಂತೆಯೇ ನಡೆಸಿದ. ಆ ಒಂದೊಂದು ಬೀಜವನ್ನು ಬೇರೆ ಬೇರೆಯಾಗಿ
ಘೃತಪೂರ್ಣವಾದ ಕುಂಭಗಳಲ್ಲಿ ಕಾಪಾಡಿಟ್ಟ, ತುಪ್ಪದ ಇದ್ರಲ್ಲಿ. ದಶರಥನ ಪ್ರಾಣ ಹೋದ್ಮೇಲೆ ಬರ್ತಾ ಬರೋ ತನಕ ತುಪ್ಪದಲ್ಲಿ ಇಟ್ರು. ಈಗಲೇನ್ ಮಾಡ್ತಾರೆ, ಅಮೆರಿಕಾದಿಂದ ಯಾರು ಬರ್ಬೇಕು ಅಂದ್ರೆ ಫಾರ್ಮಲಿನ್ ನಲ್ಲಿ ತುಂಬಿಸಿಟ್ಟಿರ್ತಾರೆ ಶರೀರವನ್ನ. ಪ್ರಾಣ ಹೋದ 6 ಗಂಟೆನಲ್ಲಿ ದಾನಕ್ರಿಯೆ ಆಗೋಗ್ಬೇಕು, ಇಲ್ದಿದ್ರೆ ಅದು ಹಳಸ್ತೋದು. ಶರೀರ ಭಗವಂತ ಕೊಟ್ಟಿದ್ದು ಅದನ್ನ ಸರಿಯಾಗಿ ಕೊಡ್ಬೇಕು. ಹಳಸಿದ ಅನ್ನ ತಿನ್ನಬಾರ್ದು, ಹಾಗೆ ಹಳಸಿದ ಶರೀರ ಕೊಡೋದಲ್ಲ. ಅದಕ್ಕೆ ಪರ್ಯುಷಿತ ಪ್ರಾಯಶ್ಚಿತ್ತ ಅಂತಿದೆ. ಅಪರಕ್ರಮ ಕರ್ಮಗಳಲ್ಲಿ ಬರ್ಬೇಕಾದಕ್ಕೆಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು. ಅದರಿಂದ ಯಾರಿಗೂ ಯಾರು ಕಾಯ್ಬೇಕಾಗಿಲ್ಲ. ಕಡೆಯಲ್ಲಿ ನನಗ್ ಮುಖ ಸಿಗ್ಲಿಲ್ಲ, ಇದ್ದಾಗ ಒಂದ್ಸಿಲ್ಲೂ ನೋಡ್ಲಿಲ್ಲ, ಕಡೆಯಲ್ಲಿ ಆ ಮುಖ ಏನು ಕಣ್ಣು ವಿಕಾರವಾಗಿ ಬಿಟ್ಟಿರ್ತಾರೆ. ಅದನ್ನ ಏನ್ ನೋಡೋದ್ರಲ್ಲಿ ಆ ಆಸಕ್ತಿ ಏನು ಜನಗಳಿಗೆ ಅಂತ. ಸ್ವಲ್ಪ ಇಟ್ಟಿರಿ, ನಾ ಬಂದ್ಬಿಡ್ತೀನಿ. ಮೂರ್ಖತನ ಇದು. ಕಾಯೋರು ಮೂರ್ಖರು, ಆಗ ಹೇಳುವಂತರು ಮೂರ್ಖರು. ಶರೀರ ಹೋಯ್ತಾ ಇದ್ರೆ ಅಲ್ಲಿ ಹೋಗಿ ಅರಿನ್ ಮಾಡಿ, ಇಲ್ದಿದ್ರೆ ದಾನ ಕ್ರಿಯೆ ನಡೆದು ಬಿಡ್ಬೇಕು. 2 ದಿವಸ 3 ದಿವಸ 4 ದಿವಸ ಆಸ್ಪತ್ರೆನಲ್ಲೇ ಇಟ್ಬಿಡಿ. ಮಾರ್ಚರಿ ಅಲ್ಲಿದೆ ಶವಾಗಾರ, ಅದರಲ್ಲಿ ಉಪ್ಪು ಮತ್ತೊಂದು ಏನೇನೋ ಹಾಕಿ ಅದು ಇನ್ನೊಂದಷ್ಟು ವಿಕಾರ ಆಗೋದು ಬೇಡ ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ ಶರೀರ, ಆತ್ಮ ಬಿಟ್ಟಿದ ತಕ್ಷಣ. ಇಲ್ಲಿ ಸಗರ ತುಪ್ಪದ ಬಾಂಡ್ಲಿಗಳು ಕುಂಭಗಳಲ್ಲಿ ಅವುಗಳನ್ನ ಕಾಪಾಡಿಟ್ಟ. ಒಂದೊಂದು ಕುಂಭದಲ್ಲಿಯೂ ಬೆಳೆಯುವ ಬೀಜವನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ದಾದಿಯನ್ನು ನೇಮಿಸಿದ. ಬಹಳ ಕಾಲದ ಮೇಲೆ ಆ ಗರ್ಭ ಬೆಳೆದು ಮಹಾಬಲದಿಂದ ಎಣೆ ಇಲ್ಲದ ತೇಜಸ್ಸಿನಿಂದಲೂ ಕೂಡಿದ 60,000 ಮಂದಿ ಪುತ್ರರಾದರು. 60,000. ಸೌಭರಿ ಅವನು ಮದುವೆ ಮಾಡಿಕೊಂಡು ತಾನು ಕೂಡ ಎಲ್ಲ ಜೊತೆನಲ್ಲಿದ್ದ. ಆಮೇಲೆ ಅವ್ರಿಗೆ ವಿವೇಕ, ಅಯ್ಯೋ ಎಂತ ಮೂರ್ಖತನ, ಈ ಭಗವಂತನ ಮಾಯೆ ಅನ್ನೋದು ಹೇಗೆ. ಜಲಸ್ತಂಭನ ವಿದ್ಯೆ ಕಲಿದು ಎಲ್ಲವನ್ನ ಬಿಟ್ಟು ತಪಸ್ಸಿನಲ್ಲಿ ಸಾಧಿಸಿ ಇದ್ದವನು ಮತ್ಸ್ಯ ಸಂಸಾರ ನೋಡ್ದ. ನಾನು ಮದುವೆ ಆಗಿ ಮಕ್ಕಳಿದ್ದು ಜೊತೆಗೆ ಇದ್ದು ಚೆನ್ನಾಗಿರುತ್ತಲ್ಲ ಅಂತ ಹೋದ. ಆಮೇಲೆ ಎಲ್ಲ ಕೊಡುಕೊಂಡು ಹೋದ, ಉದ್ಧಾರ ಆಗಿದ್ದ. ಆಮೇಲೆ ಸೌಬರಿ 60,000 ಮಂದಿ ಪುತ್ರರಾದ್ರು. ರುದ್ರನ ಅನುಗ್ರಹದಿಂದ ಹುಟ್ಟಿದ ಆ ಪುತ್ರರೆಲ್ಲರೂ ರೌದ್ರ ರೂಪಿಗಳಾಗಿ ಕ್ರೂರ ಕರ್ಮಗಳಲ್ಲಿ ಪ್ರವರ್ತಿಸುತ್ತಾ ಆಕಾಶ ಸಂಚಾರಿಗಳಾಗಿದ್ದು, ತಮ್ಮ ಕೂಟ ಬಹಳ ಪ್ರಬಲವಾದ್ದರಿಂದ ದೇವತೆಗಳೊಡಗೂಡಿದ ತ್ರೈಲೋಕ್ಯವನ್ನು ಕೂಡ ಅವರು ಲಕ್ಷ್ಯ ಮಾಡದೆ ಅವಮತಿಸ್ತಾ ಇದ್ರು. ದೇವತೆಗಳನ್ನ, ಗಂಧರ್ವರನ್ನ, ರಾಕ್ಷಸರನ್ನು ಪೀಡಿಸತೊಡಗಿದ್ರು. ಯುದ್ಧ ಮನವುಳ್ಳವರಾಗಿ ಸಮಸ್ತ ಭೂತಗಳನ್ನ ಬಲಾತ್ಕರಿಸಿ ಹಿಂಸಿಸ್ತಾ ಇದ್ರು. ಹೀಗೆ ಸಗರ ಪುತ್ರರು ವಿವೇಕಹೀನರಾಗಿ ಲೋಕಗಳನ್ನು ಬಾಧಿಸ್ತಾ ಇರಲು ದೇವಗಣ ಸಹಿತವಾಗಿ ಸಮಸ್ತ ಪ್ರಾಣಿಗಳು ಬ್ರಹ್ಮನಲ್ಲಿಗೆ ಹೋಗಿ ದೂರಿದವು. ಆಗ ಪಿತಾಮಹ, ಎಲ್ಲ ದೇವತೆಗಳಿರ, ನೀವು ನಿಶ್ಚಿಂತರಾಗಿ ಹಿಂತಿರುಗಿ, ಶೀಘ್ರದಲ್ಲಿಯೇ ಈ ಸಗರ ಪುತ್ರರಿಗೆ ದೊಡ್ಡ ನಾಶ ಏರ್ಪಡುತ್ತೆ. ತಾವು ಮಾಡಿದ ದುಷ್ಕರ್ಮಗಳಿಗೆ ಅವರು ಭಯಂಕರವಾದ ಕೊಲೆಗೆ ಈಡಾರೆ. ಉಪ್ಪು ತಿಂದವ ನೀರು ಕುಡಿಬೇಕು. ಯಾವ ಕೆಟ್ಟ ಕೆಲಸ ಮಾಡಿದ್ರೆ ಅದ್ರ ಫಲ ಅನುಭವಿಸಲೇಬೇಕು. ಕರ್ಮ ಸಿದ್ಧಾಂತ. ಈ ಮಾತ ಬ್ರಹ್ಮನ ಆಜ್ಞೆಯನ್ನು ಪಡೆದು ತಾವು ಬಂದ ದಾರಿಯಿಂದ ಹಿಂತಿರುಗಿದ್ರು. ಆಮೇಲೆ ಅನೇಕ ದಿನ ಕಳೆದ್ವು. ಸಗರನು ಒಮ್ಮೆ ಅಶ್ವಮೇಧ ಯಾಗವನ್ನು ತೊಡಗಿ ದೀಕ್ಷೆಯನ್ನು ವಹಿಸಿದ. ಅವನ 60,000 ಮಕ್ಕಳು ಕೂಡ ಆ ಕುದುರೆಯನ್ನ ಮುಂದೆ ಇಟ್ಕೊಂಡು ಭೂ ಸಂಚಾರಕ್ಕೆ ಹೊರಟರು. ಹೀಗೆ ಮಹಾ ಉತ್ಸಾಹದಿಂದ ಅವರು ನಡೆಸಿಕೊಂಡು ಬಂದಂತಹ ಕುದುರೆ ತನ್ನ ಸ್ವೇಚ್ಛೆಯಿಂದ ಸಮುದ್ರದ ತೀರದ ಕಡೆಗೆ ಬಂತು. ಕುದುರೆಯನ್ನು ಬಿಟ್ಟು ಬಿಡ್ತಾರೆ, ಅದ್ರ ಹಿಂದೆ ಇರ್ಬೇಕು. ಈಗ ಧರ್ಮರಾಜ ಅಶ್ವಮೇಧ ಯಾಗ ಮಾಡದ, ರಾಜಸೂಯ ಯಾಗ, ಇವೆಲ್ಲ ಕ್ಷತ್ರಿಯರು ರಾಜರು ನಡೆಸುವಂತ ಯಾಗ. ಅರ್ಜುನ ಅದಕ್ಕೆ ಬೆಂಗಾವಲಾಗಿ ಹೋಗಿದ್ದು. ಈ ಕುದುರೆ ಸ್ವ ಇಚ್ಛೆಯಿಂದ ಬಂದು ಸಮುದ್ರದ ತೀರಗಡೆ ಬಂತು. ಆಗಲಾದ್ರೂ ಸಮುದ್ರದ ನೀರೆಲ್ಲ ಅಗಸ್ತಿನಿಂದ ಶೋಚಿಸಲ್ಪಟ್ಟು ಜಲಶೂನ್ಯವಾಗಿ ಬಹಳ ಭಯಂಕರವಾಗಿತ್ತು. ಸಗರ ಭಕ್ತರು ಎಷ್ಟೋ ಎಚ್ಚರಿಕೆಯಿಂದ ಆ ಕುದುರೆಯನ್ನು ಕಾಪಾಡಿಕೊಂಡು ಬಂದರೂ ಕೂಡ ಸಮುದ್ರ ತೀರದಲ್ಲಿ ಆ ಕುದುರೆ ಇದ್ದಕ್ಕಿದ್ದಾಗೆ ಅದೃಶ್ಯವಾಯಿತು. ಕುದುರೆಯನ್ನು ಕಾಣದೆ ಆ ಸಗರ ಭಕ್ತರು ಯಾರೋ ಆ ಕುದುರೆಯನ್ನು ಕದ್ದಿರಬೇಕು ಅಂತ ತಿಳಿದು ವ್ಯಸನದಿಂದ ಹಿಂತಿರುಗಿ ಬಂದು ತಮ್ಮ ಕುದುರೆ ಕಳೆದು ಹೋದದ್ದಾಗಿ ತಂದೆಗೆ ತಿಳಿಸಿದ್ರು. ಆಗ ಸಗರ ಅದನ್ನು ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಿ ಹೇಗಾದ್ರೂ ಕಂಡು ಹಿಡಿಯಬೇಕು ಅಂತ ಆಜ್ಞೆ ಮಾಡಲು ಅವರು ತಿರುಗಿ ನಾನಾ ದಿಕ್ಕುಗಳಲ್ಲಿ ಕುದುರೆಯನ್ನು ಹುಡುಕುತ್ತಾ ಭೂಮಿಯನ್ನ ಸುತ್ತ ಬಂದ್ರು. ಭೂಮಿಯಲ್ಲಿ ಎಲ್ಲಿಯೂ ತಮ್ಮ ಕುದುರೆಯನ್ನಾಗಲಿ ಆ ಕುದುರೆಯನ್ನು ಕದ್ದ ಮನುಷ್ಯನನ್ನಾಗಲಿ ಅವರು ಕಾಣ್ಲಿಲ್ಲ. ಅವರೆಲ್ಲೂ ತಿರುಗಿ ಒಂದಾಗಿ ಸೇರಿ
ತಂದೆಯ ಬಳಿಗೆ ಬಂದು ಕೈ ಮುಗಿದು ಹೀಗೆ ಎಂದು ವಿಜ್ಞಾಪಿಸಿದ್ರು. ಏ ಜನಕ, ಎಲ್ಲಾ ಸಮುದ್ರಗಳು, ಪರ್ವತಗಳು, ನದಿ ನದಗಳು, ದ್ವೀಪಗಳು, ಪರ್ವತ ಗುಹೆ, ಮಹಾರಣ್ಯಗಳು ಎಲ್ಲವನ್ನು ಕೂಡ ನಾವು ಸಾಕಲ್ಯವಾಗಿ ಹುಡುಕಿ ಬಂದ್ವು. ಒಂದೊಂದು ಚಿಕ್ಕ ಜಾಗನೂ ಬಿಡ್ಲಿಲ್ಲ, ಎಳ್ಳು ಬೀಳುವಷ್ಟು ಜಾಗನೂ ಬಿಡ್ಲಿಲ್ಲ ಅಂತಾರೆ. ಆದ್ರೆ ಕುದುರೆ ಆಗ್ಲಿ, ಅದನ್ನ ಕದ್ದವನಾಗ್ಲಿ ನಮ್ಮ ಕಣ್ಣಿಗೆ ಬೀಳ್ಲಿಲ್ಲ ಎನ್ನಲು. ಅವರ ಮಾತಿಗೆ ರಾಜ ಅತಿ ಆಕ್ರೋಶಗೊಂಡು ಕಾಲಚೋದಿನಾಗಿ ತನ್ನ ಮಕ್ಕಳನ್ನ ಕೂಡದು ಹೀಗೆ ಎಲ್ಲರನ್ನು ನೋಡಿ ಹೀಗೆ ಹೇಳಿದ, ಎಲ್ಲ ಮಕ್ಕಳಿರ, ನೀವು ತಿರುಗಿ ಹೋದರೆ ಕುದುರೆಯನ್ನು ಹುಡುಕಿರಿ, ಅದನ್ನು ಕಂಡು ಹಿಡಿದೇ ನೀವು ತಿರುಗಿ ಬರಬಾರದು. ಅದು ತಂದೆ ಆಜ್ಞೆಯಂತೆ ತಿರುಗಿ ಅವರು ಭೂಮಿಯನ್ನೆಲ್ಲ ಹುಡುಕುತ್ತಾ ಬಂದ್ರು. ಆಗ ಒಂದು ಕಡೆಯಲ್ಲಿ ಸಮುದ್ರಕ್ಕೆ ಸಮೀಪವಾಗಿ ಭೂಮಿ ಬಿರುಕು ಬಿಟ್ಟಂತೆ ಕಾಣಿಸ್ತು. ಆ ಬಿಲದ್ವಾರದಲ್ಲಿ ಕುದುರೆಯ ಕಾಲು ಹೆಜ್ಜೆಗಳು ಮತ್ತು ಅದು ಹೋದ ಲಕ್ಷಣವೂ ಕಂಡು ಬಂತು. ಹಾಗೆ ಎಲ್ಲರೂ 60,000 ಮಂದಿ ಏಕ ಪ್ರಯತ್ನದಿಂದ ಆ ಬಿಲವನ್ನು ವಿಸ್ತಾರವಾಗಿ ತೋಡಿಕೊಂಡು ಅದರೊಳಗೆ ಪ್ರವೇಶಿಸುವುದಕ್ಕೆ ಯತ್ನಿಸಿದ್ರು. ಗೊದ್ದಲಿಗಳಿಂದ, ಅವನಿಕೆಗಳಿಂದ ಸಮುದ್ರವನ್ನು ತೋಡ್ತಾ ಬಂದ್ರು. ಹೀಗೆ 60,000 ಮಂದಿ ನಾನೇ ಕಡೆಗಳಿಂದ ಪೀಡಿಸುತ್ತಿರಲು ಸಮುದ್ರರಾಜನು ಖಿನ್ನನಾಗಿ ಕಳವಳಿಸ್ತಾ ಇದ್ದ. ಅವನನ್ನು ಆಶ್ರಯಿಸಿಕೊಂಡಿದ್ದಂತ ಅಸುರರು, ಉರಗರು, ರಾಕ್ಷಸರು, ನಾನಾ ಬಗೆಯ ಪ್ರಾಣಿಗಳು ಆ ಸಗರಪುತ್ರ ಕೊಲೆಯನ್ನ ಸಹಿಸಲಾರದೆ ಆರ್ತಧ್ವನಿಯಿಂದ ಕೂಗಿಟ್ರು. ಸಮುದ್ರದಲ್ಲಿ ಅನೇಕ ಪ್ರಾಣಿಗಳು ಸಗರಪುತ್ರ ಪ್ರಹಾರದಿಂದ ಆಗ ಬಹಳವಾಗಿ ನೊಂದು ತಲೆ ಹರಿದು, ಕೆಲವು ಮೈ ಮುರಿದಿದ್ದು, ಕೆಲವು ಮೊಳಕಾಲು ಮುರಿದಿದ್ದು ಬಿದ್ದು ಸಹಸ್ರ ಸಂಖ್ಯೆಯಿಂದ ಪ್ರಾಣಿಗಳು ಅಂಗಹೀನವಾಗಿ ಸಾಯ್ತಾ ಇದ್ವು. ಪ್ರಾಣಿಗಳ ದೈನ್ಯದಿಂದ ಮೊರೆ ಇಟ್ಟರು ಕೇಳದೆ ಆ ಸಗರಪುತ್ರರು ಸಮುದ್ರವನ್ನು ಮುಂದೆ ಮುಂದೆ ತೋಡುತ್ತಲೇ ಹೋದ್ರು. ಹೀಗೆ ಬಹುದೀರ್ಘ ಕಾಲ ಕಳೆಯಿತು. ಕೊನೆಗೆ ಸಮುದ್ರದ ಈಶಾನ್ಯ ಭಾಗದಲ್ಲಿ ಇವರ ನೆಲವನ್ನು ಕೊರೆಯುತ್ತಾ ಮುಂದೆ ಮುಂದೆ ಹೋದಾಗ ಅಲ್ಲಿ ತಮ್ಮ ಯಜ್ಞಾಶ್ವವು ಸ್ವೇಚ್ಛೆಯಿಂದ ಸಂಚರಿಸ್ತಾ ಇದ್ದದ್ದನ್ನು ಕಂಡ್ರು. ಆ ಕುದುರೆಯ ಪಕ್ಕದಲ್ಲಿ ಮಹಾತ್ಮನು ಅಗ್ನಿಯಂತೆ ಮಹಾ ತೇಜಸ್ವಿಯೋ ಆದಂತ ಕಪಿಲ ಮುನಿಯನ್ನ ಕಂಡ್ರು. ಅವನ ಪಕ್ಕದಲ್ಲಿ ತಮ್ಮ ಕುದುರೆಯನ್ನು ಕಂಡಾಗ ಸಗರಪುತ್ರಿಗೆ ಅವನ ಮೇಲೆ ಆಕ್ರೋಶವು, ಆಶ್ಚರ್ಯವು ಉಂಟಾಯ್ತು. ಹೋಗಿ ಅವನಿಗೆ ನಮಸ್ಕಾರ ಮಾಡಿ, ಈ ಕುದುರೆ ಎಲ್ಲಿಂದ ಬಂತು, ಯಾರು ಇದನ್ನು ಕದ್ದೋರು ಅಂತ ಕೇಳಬಹುದಿತ್ತಲ್ಲ, ನೇರವಾಗಿ ಅವನ ಮೇಲೆನೆ ಯುದ್ಧ ಮಾಡೋಕೆ ಅಂತ ಹೋದ್ರು. ಅಲ್ಲಿಗೆ 106ನೇ ಅಧ್ಯಾಯ. ಅಷ್ಟ ಮಹಿಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 107ನೇ ಅಧ್ಯಾಯ. ಸಗರಪುತ್ರರು ಆ ಕಪಿಲನನ್ನೇ ಕುದುರೆ ಕಳ್ಳ, ಅಶ್ವಚೋರ ಎಂದು ಭ್ರಮಿಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿ ಅವನ ದೃಷ್ಟಿ ಜ್ವಾಲೆಯಿಂದ ದಗ್ಧರಾದ್ರು. ಅಂಶುಮಂತನು ಕಪಿಲನನ್ನ ಪ್ರಾರ್ಥಿಸಿ ಕುದುರೆಯನ್ನು ತಂದಿದ್ದು. ಇವನು ಸಗರ ಪುತ್ರರಲ್ಲಿ ಅವರ ಮಗ 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 ಹಂಗ್ ಬರುತ್ತದ್ದಕ್ಕೆ ರಾಮಾಯಣದಲ್ಲಿ ಕಥೆ ಬರುವಂತದ್ದು. ಸಗರನು ಯಜ್ಞವನ್ನು ಪೂರ್ತಿಗೊಳಿಸಿದ್ದು ಈ ಅಂಶುಮಂತ ತಗೊಂಡು ಬಂದ ಮೇಲೆ. ದಿಲೀಪ ತನ್ನ ಪಿತಾಮಹರ ಸಂಚಯನಕ್ಕಾಗಿ ಗಂಗೆಯನ್ನು ತರಲು ಪ್ರಯತ್ನಿಸಿದ್ದು. ಈ ಕೆಳಗಿನ ಅಧ್ಯಾಯ ಅಧಿಕ ಪಾಠವಾಗಿ ಕೆಲವು ಪುಸ್ತಕಗಳಲ್ಲಿ ಮಾತ್ರ ಇದೆ ಎಂದ್ರು. ಇದು ಈ ಪಾಠಾಂತರಗಳು ಪ್ರಕ್ಷಿಪ್ತ ಅಂತ ಹೇಳಿದಿವಲ್ಲ, ಆ ಸರ್ಗಗಳು ಇದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ.